ಯಶವಂತರಾಯಗೌಡರೀಗ ರಾಜೀನಾಮೆಯನ್ನ ಪತ್ರವನ್ನ ತಗೊಂಡೋಗಿದ್ರಲ್ಲ, ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಸಚಿವ ಸ್ಥಾನ ಸಿಗದ್ದಕ್ಕೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. 3 ಬಾರಿ ಶಾಸಕರಾಗಿದ್ದ ಯಶವಂತರಾಯಗೌಡ ಪಾಟೀಲ್ ತಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ನೋವು ಅವರನ್ನ ಕಾಡ್ತಾ ಇತ್ತು. ಈ ಬಾರಿ ಸಿಗಬಹುದು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಕೂತಿದ್ರು. ಅದನ್ನು ತಪ್ಪಿಸ್ಬಿಟ್ಟಿದ್ದಾರೆ ಅನ್ನುವಂಥ ಆಕ್ರೋಶ ಅವರೇ ವ್ಯಕ್ತಪಡಿಸಿದ್ರು. ಈಗ ರಾಜೀನಾಮೆ ಕೂಡ ಸಲ್ಲಿಸಿದ್ದಾರೆ. ಸ್ಪೀಕರ್ ಕಚೇರಿಗೆ ಹೋದ್ರು. ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ವಿಧಾನಸೌಧದಲ್ಲಿ ಸ್ಪೀಕರ್ ಅವರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ 3 ಬಾರಿ ಶಾಸಕರಾಗಿರುವ ಯಶವಂತರಾಯಗೌಡ ಪಾಟೀಲ್. ಸೊ ಅದಕ್ಕೆ ನೇರ ಕಾರಣವನ್ನ ಎಂ ಬಿ ಪಾಟೀಲ್ ಅವರ ಮೇಲೆ ಅವರ ಬೆಂಬಲಿಗರು ಹಾಕ್ತಾ ಇದ್ದಾರೆ. ಇನ್ಯಾರನ್ನ ತಡೆಯಕ್ಕಾಗತ್ತೆ ಅನ್ನುವಂಥ ಮಾತನ್ನ ಕೂಡ ಅವರು ಆಡಿದ್ರು. ನನ್ನ ಮಂತ್ರಿ ಸ್ಥಾನವನ್ನು ಯಾರಿಂದ ಆಗುತ್ತೆ, ಅವರೇ ಮಾಡಿರೋದು ಅಂತ ಅವರು ಕೂಡ ಹೇಳ್ತಾ ಇದ್ದಿದ್ದು. ಸೊ ನೇರವಾಗಿ ಈಗ ಯುದ್ಧವನ್ನು ಶುರು ಮಾಡಿರೋ ಮಾತನ್ನ ಆಡ್ತಾರೆ. ನಾನು ಶುರು ಮಾಡಿದ್ದಲ್ಲ, ಅವರೇ ಮಾಡಿದ್ದಾರೆ. ಆಗಲಿ, ಅದೇನಾದರೂ ಆಗಲಿ, ಬಟ್ ನಾನು ಮಾತ್ರ ವಾಪಸ್ ತಗೊಳ್ಳೋದಿಲ್ಲ. ಒಂದು ಸಲ ನಾನು ನಿರ್ಧಾರ ತೆಗೆದುಕೊಂಡ್ರೆ ಅದು ಫೈನಲ್ ಅನ್ನುವಂಥ ಮಾತನ್ನು ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಡೋ ಮೂಲಕವಾಗಿ ತಾವು ಆಡಿದಂತೆ ನನ್ನ ಜನರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದು ಬಹಳ ನಿರಂತರವಾಗಿ ನಡೀತಾ ಇದೆ ನನ್ನ ಮೇಲೆ. ನಾನು ಆದರೂ ಸಹಿಸ್ಕೊಂಡು ಬೆಳೆದಿದ್ದೀನಿ. ನಾನು ಆಧ್ಯಾತ್ಮಿಕ ಧಾರ್ಮಿಕ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದವು. ಇಂದಿಲ್ಲ ನಾಳೆ ನಾಡು ಸುಧಾರಣೆ ಆಗ್ತೀವಿ ಅಂತೇಳಿ. ಬಟ್ ಇದು ನಿರಂತರವಾಗಿ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅನಿವಾರ್ಯ ಬೇರೆ ಮಾರ್ಗ ಇರಲಿಲ್ಲ. ಹೇಳೋದು ಎಂ ಬಿ ಪಾಟೀಲ್ ಅವರ ಹೆಸರನ್ನು ನೇರವಾಗಿ ಹೇಳ್ತಾ ಇದ್ದಾರೆ ಅವರು. ಅದು ಅವ್ರು ಹೇಳಿದಾರೆ ಅಂದ್ರೆ ನಾನು ಹೇಳ್ದಂಗಲ್ವಾ? ನನ್ನ ಜನ ನನ್ನ ಸಂಬಂಧ ಹೇಳ್ತಾರೆ ಅಂದ್ರೆ ಅದು ನಾನೇ ಹೇಳ್ದಂಗೆ. ಅದು ಗೊತ್ತಾಗ್ತದೆ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ದಂಥ ಮಾತಿಷ್ಟೇ. ನನ್ನ ಬೆಂಬಲಿಗರು ಏನು ಹೇಳ್ತಾರೆ ಅದನ್ನು ನಾನೇ ಹೇಳ್ದಂಗೆ. ಅವ್ರು ಹೇಳಿದ್ರೆ ನಾನು ಹೇಳ್ದಂಗೆ ಅಲ್ವಾ ಅಂತ ಕೇಳಿದ್ದಾರೆ. ಅದಕ್ಕೆ ನೇರವಾಗಿ ಅವ್ರು ಹೇಳ್ತಾ ಇರೋ ಆರೋಪವನ್ನು ಮಾಡ್ತಾ ಇರೋದು ಎಂ ಬಿ ಪಾಟೀಲ್ ಅವರ ಮೇಲೆ. ನನ್ನ ಮೇಲೆ ನಿರಂತರವಾಗಿ ಈ ರೀತಿಯಾಗಿ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ಅಂತ ಕೂತೆ, ಬಟ್ ಅದು ಆಗಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲ, ನಾನು ರಾಜೀನಾಮೆ ಕೊಡಲೇಬೇಕಾಯ್ತು, ದಾರಿ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ರಾಜೀನಾಮೆ ಪತ್ರವನ್ನು ಕೊಟ್ಟ ನಂತರ ಸ್ಪೀಕರ್ ಅವರಿಗೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡಿದ ನಂತರ ಅವರು ಮಾತನಾಡಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದರು. ಅದಕ್ಕಿಂತಲೂ ಮುಂಚಿತವಾಗಿ ಪಬ್ಲಿಕ್ ಟಿವಿ ಅವರನ್ನು ಮಾತನಾಡಿಸ್ತು. ಆ ಟೈಮಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಅವರು ಹೇಳಿದರು, ನಾನು ನಿರ್ಧಾರ ತೆಗೆದುಕೊಂಡ ನಂತರ ಅದು ಅಚಲ, ಯಾರಿಗೂ ಕೂಡ ನಾನು ಹೆದರೋದಿಲ್ಲ ಅಂತ.